ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಮನಿ ಸೇವಿಂಗ್ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಂಡ ದುಡಿಯೋದಕ್ಕೆ ಹೊರಗಡೆ ಹೋದರೆ ಹೆಂಡತಿ ಮನೆ ಹಾಗೂ ಮಕ್ಕಳನ್ನು ನೋಡ್ಕೊಳ್ತಾ ಇರ್ತಾಳೆ. ಸಾಮಾನ್ಯವಾಗಿ ಮಧ್ಯಮ ವರ್ಗದವರಾದರೆ ಗಂಡನ ತಿಂಗಳ ಸಂಬಳ ಅದೇ ತಿಂಗಳಿಗೆ ಸರಿಯಾಗುತ್ತೆ. ಅಳೆದು ತೂಗಿ ಖರ್ಚು ಮಾಡಬೇಕಾಗತ್ತೆ. ಇನ್ನು ಗಂಡ ಮನೆ ಖರ್ಚಿಗಾಗಿ ಕೊಟ್ಟ ದುಡ್ಡಿನಲ್ಲಿ ಉಳಿತಾಯ ಮಾಡೋದು ದೂರದ ಮಾತೆ ಅಲ್ವಾ. ಆದರೆ ಇದೇ ದುಡ್ಡಿನಲ್ಲಿ ಗೃಹಿಣಿಯರಿಗೆ ತಿಂಗಳ ಖರ್ಚಿನಲ್ಲಿ ಯಾವ ರೀತಿ ಉಳಿತಾಯ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಯಾವ ರೀತಿ ಯೋಜನೆಗಳನ್ನು ರೂಪಿಸ್ಕೊಂಡ್ರೆ ತಿಂಗಳ ಕೊನೆಯಲ್ಲಿ ಒಂದಷ್ಟು ದುಡ್ಡನ್ನು ಸೇವ್ ಮಾಡ್ಬೋದು ಅನ್ನೋದರ ಬಗ್ಗೆ ಇವತ್ತು ಟಿಪ್ಸ್ ಕೊಡ್ತಾ ಇದ್ದೀನಿ. ಲಾಸ್ಟಲ್ಲಿ ಒಂದು ಪರಿಹಾರನೂ ಕೂಡ ಹೇಳ್ತೀನಿ. ಹಂಗೆ ವಿಡಿಯೋ ಕೊನೆ ತನಕ ನೋಡಿ. ಏನು ಪರಿಹಾರ, ಅದು ಹೇಗೆ ಮಾಡಿಕೊಂಡ್ರೆ ನಮಗೆ ಹಣ ಉಳಿತಾಯ ಆಗುತ್ತೆ, ನಮಗೆ ಗೊತ್ತಿಲ್ಲದೆ ಇರೋ ಥರ ಹಣ ಉಳಿತಾಯ ಆಗ್ತಾ ಇರುತ್ತೆ. ಅಂದರೆ ನಮಗೆ ಗೊತ್ತಿರಲ್ಲ, ನಾನು ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀನಿ ಆದರೂ ಇಷ್ಟು ಹಣ ಉಳಿದಿದೆ ಅನ್ನೋದನ್ನು ನಮಗೆ ಅನಿಸ್ತಾ ಇರುತ್ತೆ. ಆದರೆ ನಮಗೆ ಗೊತ್ತಿರಲ್ಲ ಅದು ಯಾವ ರೀತಿ ಉಳಿತಾ ಇದೆ ಅನ್ನೋದು ಗೊತ್ತಿರಲ್ಲ. ಆ ಥರ ಸೇವ್ ಮಾಡ್ಬೋದು. ಲಾಸ್ಟಲ್ಲಿ ಒಂದು ಟಿಪ್ಸು, ಅಂದರೆ ಒಂದು ಮನೆಯಲ್ಲೇ ಸಿಗುತ್ತೆ ಒಂದು 4-5 ಐಟಮಲ್ಲಿ ನೀವು ಮಾಡ್ಕೊಳ್ಳೋದು ಅಷ್ಟೇ ಪರಿಹಾರ. ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ಓಕೆನಾ. ನಾನು ಈ ಥರದ್ನೆಲ್ಲ ಸಣ್ಣ ಪುಟ್ಟ ಪಾಲಿಸ್ತಾ ಇದ್ದೆ ಮೊದಲು. ಇವಾಗ ಇತ್ತೀಚೆಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಏನು ಪಾಲಿಸ್ತಾ ಇಲ್ಲ ಅಷ್ಟೇ. ಇನ್ನು ಮುಂದೆ ನಾನು ಕೂಡ ಸ್ಟಾರ್ಟ್ ಮಾಡ್ಕೊಬೇಕು ಈ ಥರದ್ನೆಲ್ಲ. ಮೊದಲೆಲ್ಲ ತುಂಬ ಪಾಲಿಸ್ತಾ ಇದ್ದೆ, ತುಂಬ ಪೂಜೆ ಮಾಡ್ತಾ ಇದ್ದೆ. ಈಗ ಮತ್ತೆ ಎಲ್ಲ ಸ್ಟಾರ್ಟ್ ಮಾಡ್ಕೊಬೇಕು. ಮೊದಲನೇದಾಗಿ ನೋಡೋದಾದರೆ ಬಜೆಟ್ ಪ್ಲಾನ್ ಮಾಡ್ಕೊಬೇಕು. ಅಂದರೆ ಒಂದು ಲಿಸ್ಟನ್ನು ಮಾಡ್ಕೊಳ್ಬೇಕು. ಎಷ್ಟೇ ದುಡಿದ್ರೂ, ಅಂದರೆ ಎಷ್ಟೇ ದುಡ್ಡಿದ್ರೂ ತಿಂಗಳ ಕೊನೆಯಲ್ಲಿ ಎಲ್ಲಿ ಅನ್ನೋ ಪ್ರಶ್ನೆ ಎಲ್ಲರಿಗೂ ಇದ್ದೇ ಇರುತ್ತೆ. ಹೇಗೆ ಖರ್ಚಾಯಿತು ಅನ್ನೋದೇ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಮೊದಲಿಗೆ ಒಂದು ಲಿಸ್ಟನ್ನು ಮಾಡ್ಕೊಳ್ಬೇಕು. ಅದರಲ್ಲಿ ಈ ತಿಂಗಳ ಮನೆ ಖರ್ಚು, ತರಕಾರಿ ಖರ್ಚು, ಮತ್ತು ಅಡುಗೆ ಸಾಮಗ್ರಿ ಖರ್ಚು, ಕರೆಂಟ್ ಬಿಲ್ ಖರ್ಚು, ಮತ್ತು ವಾಟರ್ ಬಿಲ್ಲು ಎಲ್ಲವನ್ನು ಸೇರಿಸಿ ಒಂದು ಲಿಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ನಿಮಗೆ ಒಂದು ಲೆಕ್ಕ ಸಿಗುತ್ತೆ. ಎಲ್ಲಿ ಖರ್ಚಾಗ್ತಿದೆ ಅಂತ ಗೊತ್ತಾದಾಗ ಆ ದುಡ್ಡನ್ನು ನೀವು ಉಳಿತಾಯ ಮಾಡ್ಬೋದು. ಈ ರೀತಿ ಬಜೆಟ್ ಲಿಸ್ಟನ್ನು ತಯಾರಿಸಿದ್ರೆ ಖರ್ಚು ಆಗೋ ವೆಚ್ಚ ಮಿತವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ನೋಡೋದಾದರೆ ದುಂದು ವೆಚ್ಚಕ್ಕೆ ಬ್ರೇಕ್ ಹಾಕಬೇಕಾಗುತ್ತೆ. ಅಂದರೆ ವೇಸ್ಟಾಗಿ ಖರ್ಚು ಮಾಡ್ತಾ ಇರ್ತೀವಿ ನಾವು. ಆ ಥರದಕ್ಕೆಲ್ಲ ಒಂದು ಬ್ರೇಕ್ ಹಾಕಿ, ಆವಾಗ ಸ್ವಲ್ಪ ಒಂದಷ್ಟು ಮನಿ ಸೇವಿಂಗ್ ಅಂತ ಆಗ್ತಾ ಇರುತ್ತೆ. ಅದು ನಮ್ಗೆ ಗೊತ್ತಿಲ್ಲದೆ ಇರೋ ಥರ ಆಗ್ತಾ ಇರುತ್ತೆ. ಕೆಲವೊಂದು ಸಾರಿ ನಿಮಗೆ ಗೊತ್ತಿಲ್ಲದ ಹಾಗೆ ದುಡ್ಡು ನೀರಿನಂತೆ ಹರಿದು ಹೋಗ್ತಿರುತ್ತೆ. ಅಂದರೆ ನಮಗೆ ಗೊತ್ತಿರಲ್ಲ ಕೆಲವೊಂದು ಸಾರಿ, ಒಟ್ಟಿನಲ್ಲಿ ಯಾವ ರೀತಿ ಖರ್ಚಾಗ್ತಿದೆ ಅಂತಲೇ ಗೊತ್ತಾಗ್ತಿರಲ್ಲ. ದುಡ್ಡು ಮಾತ್ರ ₹1 ಕೈಯಲ್ಲಿ ನಿಲ್ಲದೆ ಇರೋ ಥರ ಖರ್ಚಾಗ್ತಿರುತ್ತೆ. ಆವಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ₹1 ದುಡ್ಡಿಲ್ಲದೆ ಇರೋ ಪರಿಸ್ಥಿತಿ ಬಂದಾಗ, ಹಾಲ್ಗೂ ಸಹ, ಬೆಂಕಿ ಪಟ್ಟಣಕ್ಕೂ ಸಹ ₹1 ದುಡ್ಡಿಲ್ಲದೆ ಇರೋ ಪರಿಸ್ಥಿತಿ ಬಂದ್ಬಿಡುತ್ತೆ ಒಂದೊಂದು ಟೈಮಲ್ಲಿ. ಹೀಗಾಗಿ ಕೆಲವೊಂದು ವಿಚಾರದ ಬಗ್ಗೆ ಗೃಹಿಣಿಯರು ತುಂಬಾ ಜಾಗರೂಕತೆ ವಹಿಸಬೇಕಾಗುತ್ತೆ. ಆಮೇಲೆ ನೀವು ಕೇಬಲ್ ಬಿಲ್ ಕಟ್ತಾ ಇರ್ತೀರಲ್ವ, ನಿಮಗೆ ಎಷ್ಟು ಬೇಕೋ ಅಷ್ಟು ಚಾನಲ್ಗಳನ್ನು ಮಾತ್ರ ಹಾಕಿಸ್ಕೊಳ್ಳಿ. ಒಂದು 8-10 ಚಾನಲ್ ಅಂತ ಇಟ್ಕೊಳ್ಳಿ. ಎಲ್ಲದಕ್ಕೂ ದುಡ್ಡು ಕಟ್ತಾ ಇರ್ತೀರಾ, ಎಲ್ಲ ಚಾನಲಲ್ಲೂ ನೀವು ನೋಡ್ತೀರಾ? ಇಲ್ಲ ಅಲ್ವಾ. ಅದಕ್ಕೆ ನೀವು ಯಾವ ಚಾನಲ್ ನೋಡ್ತೀರಾ, ಒಂದು 2-3 ಚಾನಲ್ಲು ಅಷ್ಟಕ್ಕೆ ಮಾತ್ರ ದುಡ್ಡು ಕಟ್ಟೋ ಥರ ನೋಡ್ಕೊಳ್ಳಿ. ನೀವು 2-3 ಚಾನಲ್ ಅಂತಂದರೆ ದುಡ್ಡು ಕಡಿಮೆ ಆಗುತ್ತೆ, ಸೇವ್ ಮಾಡ್ಬೋದು ಅದರಲ್ಲೂ ಕೂಡ. ನೀವು 8 ಚಾನಲ್ 10 ಚಾನಲ್ ಹಾಕಿಸ್ಕೊಳ್ತೀವಿ ಅಂದರೆ ಎಲ್ಲ ಚಾನಲ್ಲು ನೋಡಲ್ಲ, ಸುಮ್ಮನೆ ವೇಸ್ಟ್ ಆಗ್ತಾ ಇರುತ್ತೆ. ಅದರಲ್ಲೂ ನೀವು ಸ್ವಲ್ಪ ದುಡ್ಡು ಅಂತ ಉಳಿಸ್ಬೋದಾಗುತ್ತೆ. ಈ ಥರದ್ರಲ್ಲಿ ಒಂದು ಪ್ಯಾಕೇಜ್ ಅಂತ ಮಾಡಿಕೊಂಡು ಇದರಲ್ಲೂ ಕೂಡ ನೀವು ಮನಿ ಸೇವಿಂಗ್ ಮಾಡ್ಬೋದು. ಆಮೇಲೆ ನೀವು ಒಂದು ತಿಂಗಳಿಗೋ ಇಲ್ಲ ಒಂದು ವಾರಕ್ಕೋ 15 ಡೇಸ್ಗೋ ನಾವು ಹೊರಗಡೆ ಹೋಗಿ ಊಟ ಮಾಡಬೇಕು ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಆ ಆಸೆನ ಮಿತವಾಗಿ ಬಳಸಿದ್ರೆ, ಅಂದರೆ ಈ ಒಂದು ವಾರಕ್ಕೆ ತಿಂಗಳಿಗೆ ಹೋಗೋದ್ರ ಬದಲು 2 ತಿಂಗಳಿಗೆ 3 ತಿಂಗಳಿಗೆ ಈ ರೀತಿ ಆಚೆ ಹೋಗಿ ಹೊರಗಡೆ ಊಟ ಮಾಡ್ಕೊಂಬಂದರೆ ಅದರಲ್ಲೂ ಮಿತವಾಗಿ ಸೇವಿಂಗ್ ಮಾಡ್ಬೋದು. ಆಮೇಲೆ ಆಚೆ ಹೋಗಿ ತಿನ್ನೋದ್ರ ಬದಲು ಮನೆಯಲ್ಲೇ ನಾವು ಎಲ್ಲ ಐಟಮ್ಸು ಮನೆಯಲ್ಲೇ ಇರುತ್ತೆ, 1-2 ಐಟಮ್ಸ್ ಮಾತ್ರ ಬೇಕಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ 1-2 ಐಟಮ್ ತಂದರೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ಒಂದು 2 ಐಟಮು ಉಳಿಯುತ್ತೆ. ಮತ್ತು ಮನೆಯವರೆಲ್ಲ ಕೂತ್ಕೊಂಡು ನಿಧಾನಕ್ಕೆ ಆರಾಮಾಗಿ ನೆಮ್ಮದಿಯಾಗಿ ನಾವು ಮನೇಲೇ ರುಚಿಯಾದ ಅಡುಗೆನ ಮಾಡ್ಕೊಂಡು ತಿನ್ಬೋದು. ಈ ಥರದ್ರಲ್ಲೂ ನೀವು ಮನಿ ಸೇವಿಂಗ್ ಮಾಡ್ಬೋದಾಗುತ್ತೆ. ಮೂರನೇದಾಗಿ ಶಾಪಿಂಗ್ ಮಾಡೋದು. ಅಂದರೆ ಈ ಹೋಲ್ಸೇಲ್ ಅಂಗಡಿಗಳಲ್ಲಿ ಸ್ವಲ್ಪ ಕಡಿಮೆ ರೇಟು, ಕಡಿಮೆ ಬಜೆಟ್ ಇರೋ ಹತ್ರ ನೋಡಿ ಐಟಮ್ಗಳನ್ನು ತಂದಿಟ್ಕೊಂಡ್ರೆ, ನಾವು ಡಿಮಾರ್ಟಲ್ಲಿ 1-2 ಫ್ರೀ ಅಂತ ಅಂದ್ಬಿಟ್ಟು ಸಿಗುತ್ತೆ. ಅಲ್ಲಿ ಫ್ರೀ ಇರೋ ಐಟಮ್ ಎಲ್ಲ ಅಲ್ಲಿ ತಂದಿಟ್ಕೊಬೇಕು. ಬೇರೆ ಐಟಮ್ಸ್ ಎಲ್ಲ ಹೋಲ್ಸೇಲ್ ಅಂಗಡಿಯಲ್ಲಿ, ಅಂದರೆ ಮಾಮೂಲಿ ಮನೆ ಹತ್ರ ಅಂಗಡಿಗಳಿರುತ್ತಲ್ವ, ಮನೆ ಹತ್ರ ಅಂತಂದರೆ ಸ್ವಲ್ಪ ದೂರದಲ್ಲೇ ಸಿಟಿಗಳಲ್ಲಿ ಇರುತ್ತಲ್ವ, ಆ ಥರ ಅಂಗಡಿಗಳಲ್ಲಿ ತಂದರೆ ಸ್ವಲ್ಪ ಹಣ ಅಂತ ಸೇವಿಂಗ್ ಮಾಡ್ಬೋದು. ಈ ಡಿಮಾರ್ಟ್ಗಳಲ್ಲಿ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಇರುತ್ತೆ. ಬಟ್ಟೆನೇ ಆಗಲಿ, ಆಮೇಲೆ ದಿನಸಿ ಐಟಮ್
ಆಗಲಿ ಅಲ್ಲಿ ಎಲ್ಲದರಲ್ಲೂ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಅಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಈ ಹೋಲ್ಸೇಲ್ ಅಂಗಡಿಗಳಲ್ಲಿ ಕೆಲವೊಂದು ಕ್ಲೀನ್ ಮಾಡಿರ್ತಾರೆ, ಕೆಲವೊಂದು ಕ್ಲೀನ್ ಮಾಡಿರಲ್ಲ. ಹಂಗಾಗಿ ಅಲ್ಲೂ ಚೆನ್ನಾಗಿ ಕೊಡ್ತಾರೆ, ಇಲ್ಲ ಅಂತಲ್ಲ. ಅಲ್ಲಿ ನೋಡಿ ತೊಗೊಂಬರ್ಬೇಕು ನಾವು. ಅಲ್ಲಿ ಏನು ಕೆಟ್ಟೋಗಿರೋದು ಆ ಥರದ್ದೆಲ್ಲ ಕೊಡಲ್ಲ. ಆ ಥರದ್ರಲ್ಲಿ ಕಡಿಮೆ ಬಜೆಟ್ ಇರುತ್ತೆ. ಅಲ್ಲಿ ನೋಡಿ ತಂದಿಟ್ಕೊಂಡ್ರೆ ಅಲ್ಲಿನೂ ಕೂಡ ನಾವು ಒಂದು ಸ್ವಲ್ಪ ಮನಿ ಸೇವಿಂಗ್ ಅಂತ ಮಾಡ್ಬೋದು. ಕೆಲವೊಬ್ಬರು ಇಲ್ಲ ನಾನು ಐ5 ಸ್ಟ್ಯಾಂಡರ್ಡಾಗೇ ಇರಬೇಕು, ನನಗೆ ಎಲ್ಲ ಅಲ್ಲೇ ಕ್ಲೀನ್ ಮಾಡಿರಬೇಕು, ಪಾಕೆಟ್ ಥರನೇ ಇರಬೇಕು, ಪಾಕೆಟ್ ಆದರೆ ಕ್ಲೀನ್ ಮಾಡಿರ್ತಾರೆ, ಲೂಸ್ ಕ್ಲೀನ್ ಮಾಡಿರಲ್ಲ ಅನ್ನೋ ಥರದವರು ಡಿಮಾರ್ಟಲ್ಲಿ ಹೋಗಿ ತೊಗೊಂಬರ್ತಾರೆ. ಅದರಲ್ಲೂ ನೋಡಿ ತೊಗೊಬೇಕು, ಅಲ್ಲಿ ರೇಟ್ ಕಡಿಮೆ ಇರುತ್ತೆ. ನೋಡಬೇಕು ಯಾವುದ್ಯಾವುದು ಎಷ್ಟೆಷ್ಟು ರೇಟ್ ಇದೆ ಅಂತ ನೋಡಿ ಆರಿಸ್ಕೊಂಡು ತೊಗೊಂಬಂದರೆ ಅಲ್ಲಿ ಕೂಡ ಒಂದು ಸ್ವಲ್ಪ ಮನಿ ಸೇವಿಂಗ್ಸ್ ಅಂತ ಮಾಡ್ಬೋದು. ಈಗ ಬೇಕಾಗಿರೋದು ಬೇಡದೇ ಇರೋದು ಎಲ್ಲ ಅಲ್ಲೇ ತೊಗೊಂಬರಕ್ಕೆ ಹೋದರೆ ಒಂದಷ್ಟು ಬಜೆಟು ಮೇಲೆ ಹೋಗಿರುತ್ತೆ. ಈ 3,000 ಆಗೋ ಹತ್ರ ಒಂದು 5,000 ಆಗಿರುತ್ತೆ ಡಿಮಾರ್ಟ್ ಕಡೆ ಹೋದರೆ. ಹಾಗಾಗಿ ಹೋಲ್ಸೇಲ್ ಅಂಗಡಿಗಳಲ್ಲಿ ತೊಗೊಂಬಿಟ್ರೆ ನನ್ನ ಪ್ರಕಾರ ಒಂದು ಸ್ವಲ್ಪ ಬಜೆಟ್ ಅನ್ನೋದು ಉಳಿಸ್ಬೋದು ಅಲ್ಲೂ ಕೂಡ. 4ನೇದಾಗಿ ನೋಡೋದಾದರೆ, ನೀವು ಎಲ್ಲೇ ಶಾಪಿಂಗ್ ಹೋದರೂ ಏನೇ ತೊಗೊಂಬರೋಕೆ ಹೋದರೂ ಒಂದಷ್ಟು ಕ್ಯಾಶ್ ಅಂತ ಸಪ್ರೇಟಾಗಿ ನಾವು ಇಟ್ಕೊಂಡಿರಬೇಕು. ನಾವು ಎಲ್ಲ ಕಡೆ UPI ಮತ್ತು ಸ್ಕ್ಯಾನರೇ ಬಳಸಿದಾಗ ನಾವು ಎಷ್ಟು ಖರ್ಚು ಮಾಡ್ತಿದ್ದೀವಿ ಅಂದರೆ ಎಷ್ಟು ಖರ್ಚಾಗಿರುತ್ತೆ ಅನ್ನೋದಕ್ಕೆ ಲೆಕ್ಕನೇ ಸಿಗೋದಿಲ್ಲ. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಕ್ಯಾಶ್ ಬಳಕೆ ಮಾಡಬೇಕಾದ್ರೆ ಎಷ್ಟು ಖರ್ಚಾಯಿತು ಅನ್ನೋ ಲೆಕ್ಕ ಇರುತ್ತೆ. ಹಾಗೆ ಮುಂದೆ ಏನಾದರೂ ತೊಗೋಬೇಕು ಅಂತಂದರೂ ಕೂಡ ನಾವು 100 ಸಾರಿ ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಎಲ್ಲೂ ಕೂಡ ನಾವು ಸ್ಕ್ಯಾನರು ಮತ್ತು UPI ಸ್ವಲ್ಪ ಕಡಿಮೆ ಮಾಡಬೇಕು ಬಳಕೆ ಮಾಡೋದನ್ನ. ಕ್ಯಾಶ್ ಇದ್ದರೆ ಕ್ಯಾಶು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಬೇಕು. ಅಲ್ಲಿ ಒಂದು ಲೆಕ್ಕ ಅನ್ನೋದು ನಮಗೆ ಕರೆಕ್ಟಾಗಿ ಸಿಗ್ತಾ ಹೋಗುತ್ತೆ. ತೊಗೋಬೇಕಾದ್ರೂ ಅಷ್ಟೇನೆ ನಾವು ಏನು ತೊಗೋಬೇಕು, ಇಷ್ಟು ದುಡ್ಡು ಉಳಿದಿದೆ ಅಲ್ವಾ, ಏನು ತೊಗೋಬೇಕು ಏನು ಬಿಡಬೇಕು, ಅಲ್ಲಿ ಆ ದುಡ್ಡು ಕರೆಕ್ಟಾಗಿ ನಾವು ಲೆಕ್ಕ ಹಾಕ್ಕೊಂಡು ನೀವು ಮುಂದಿನ ವಸ್ತುಗಳನ್ನು ತೊಗೋಬೋದು. 5ನೇದಾಗಿ ನೋಡೋದಾದರೆ, ನೀವು ಗೃಹಿಣಿಯರಾದರೆ ಸಣ್ಣ ಪುಟ್ಟ ಕೆಲಸಗಳಿಂದ ಹಣ ಸಂಪಾದನೆ ಮಾಡ್ಬೋದು. ಅದು ಹೇಗೆ ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಗೃಹಿಣಿಯರು ಮನೆ ಕೆಲಸಗಳೆಲ್ಲ ಮುಗಿದ ಮೇಲೆ ಆರಾಮಾಗಿರ್ತಾರಲ್ವ. ಈ ಸಮಯದಲ್ಲಿ ವರ್ಕ್ ಫ್ರಮ್ ಹೋಮ್ ಕೆಲಸಗಳು ಫ್ರೀಯಾಗಿ ಒಂದಷ್ಟು ಕೆಲಸಗಳು ಆನ್ಲೈನಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಅಂದ್ಬಿಟ್ಟು ಸಿಗ್ತಾ ಇರುತ್ತೆ. ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ ಇವಾಗ. ಹೀಗೆ ಅನೇಕ ಕೆಲಸಗಳನ್ನು ಮಾಡ್ಕೋಬೋದು ಗೃಹಿಣಿಯರಾದರೆ. ಇಲ್ಲವಾದರೆ ವಿವಿಧ ಬಗೆಯ ಅಂದರೆ ವಸ್ತುಗಳನ್ನು ತಯಾರಿಸಿ ಅದನ್ನು ಕೂಡ ನೀವು ಮಾರಾಟ ಮಾಡ್ಬೋದು. ಈಗ ಬಳೆ, ಬ್ಯಾಂಗಲ್ಸು, ಆಮೇಲೆ ರಿಂಗ್ಸು, ಕಿವಿದು ಎಲ್ಲ ಮನೇಲೇ ಓನಾಗಿ ತಯಾರಿಸ್ತಾರಲ್ವ, ಆ ಥರ ಮಾಡಿ ನೀವು ಓನಾಗಿ ಮಾರಾಟ ಮಾಡ್ಬೋದು. ಅಂದರೆ ಈ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತಲ್ವ, ಇಲ್ಲ ಗಿಫ್ಟ್ ಐಟಮ್ಸು, ಈ ಥರದ್ದೆಲ್ಲ ನೀವು ಮಾಡಿ ಅಂಗಡಿಗಳಿಗೆ ಒಂದಿಷ್ಟು ಸೇಲ್ ಮಾಡಿದ್ರೆ ಅಲ್ಲಿ ಒಂದಿಷ್ಟು ಅಮೌಂಟು ಅಂತ ನೀವು ಕೂಡಿಡ್ಬೋದು. ಕೆಲಸನೂ ಮಾಡಿದಾಗ ಆಗುತ್ತೆ, ಅಮೌಂಟು ನಿಮಗೆ ಸಿಗ್ತಾ ಹೋಗುತ್ತೆ ಅಲ್ವಾ. ಹಾಗಾಗಿ ನೀವು ಕಲ್ತಂಗೂ ಆಗುತ್ತೆ. ಅದು ಒಂದು ಕಲೆ. ಆ ಥರ ಕಲೆಗಳು ಯಾರಿಗಾದ್ರೂ ಇದ್ದರೆ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ಕೂತಿರಬೇಡಿ. ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸುಮ್ಮನೆ ಕೂತ್ಕೊಂಡು ಈ ಥರದ್ದು ಏನಾದರೂ ಒಂದು ಮಾಡ್ತಾಯಿದ್ರೆ ನಮ್ಮ ಕೈಯಲ್ಲೂ ಒಂದಷ್ಟು ಹಣ ಅಂತ ನಾವು ಇಟ್ಕೊಬೋದು. ಗಂಡಸರ ಹತ್ರ ಹೋಗಿ ಕೈ ಚಾಚೋ ಅಗತ್ಯ ಇರಲ್ಲ. ಹಾಗಾಗಿ ಆಮೇಲೆ ಸ್ವಲ್ಪ ರಿಚ್ ಫ್ಯಾಮಿಲಿ ಆದರೆ ಅಂದರೆ ಒಂದು ಮನೆ, ಒಂದು ಬಿಲ್ಡಿಂಗ್ ಅಂತ ಇಟ್ಕೊಂಡಿರ್ತೀರಲ್ವ, ಅದರಲ್ಲಿ ಒಂದಷ್ಟು ಬಾಡಿಗೆಗೆ ಅಂತ ಮಾಡ್ಕೊಂಡಿರ್ತೀರ, ಸ್ವಂತಕ್ಕೆ ಅಂತ ನೀವೊಂದು ಮನೆ ಮಾಡ್ಕೊಂಡಿರ್ತೀರಲ್ವ, ಬಾಡಿಗೆ ತೊಗೊಳ್ಳೋದ್ರಲ್ಲೂ ಕೂಡ ಒಂದಷ್ಟು ಹಣ ಸೇವಿಂಗ್ ಮಾಡ್ಬೋದು. ಅದನ್ನು ಬಾಡಿಗೆ ಕೊಟ್ಕೊಂಡು, ಬಾಡಿಗೆಗಿಲ್ಲ ಅಂದರೆ ಒಂದು ಸ್ವಂತ ರೂಮ್ ಆದರೂ ಇದ್ದೇ ಇರುತ್ತಲ್ವ, ಸಪ್ರೇಟಾಗಿ ಒಂದು ರೂಮ್ ಆದರೂ ಇರುತ್ತೆ. ಅದನ್ನು ಟೈಲರಿಂಗ್ ಕ್ಲಾಸ್ ಥರ ನೀವು ಮಾಡಿಕೊಂಡು ಮಾಡ್ಬೋದು. ಈಗ ಬಟ್ಟೆ ಹೊಲಿಯೋದು ಕಲಿತೇ ಇರ್ತೀರ, ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲೂ ಇವಾಗ ಟೈಲರ್ ಮಿಷನ್ ಇದ್ದೇ ಇರುತ್ತೆ. ನೀವೇ ಆದರೂ ಕಲಿಬೋದು, ಇಲ್ಲ ಒಬ್ರಿಗೆ ಹೇಳ್ಕೊಡ್ಬೋದು, ಕೋಚಿಂಗ್ ಕೊಡ್ಬೋದು. ಮತ್ತು ನೀವೇ ಒಂದಿಬ್ಬರನ್ನ ನಿಮ್ಮ ಕೆಲಸಕ್ಕೆ ಇಟ್ಕೊಂಡು ನೀವು ಕೆಲಸ ಮಾಡಿಸ್ಬೋದು. ಅದರಲ್ಲಿ ನಿಮಗೆ ವರ್ಕೌಟ್ ಆಗ್ತಿದೆ ಅಂತಂದರೆ ಅಂದರೆ ಟ್ರೈ ಮಾಡಿ ನೋಡಬೇಕು. ಟ್ರೈ ಮಾಡಿದ್ರೆ ಯಾವುದಕ್ಕೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅಂದರೆ ಆಗಿಲ್ಲ ಅಂದರೆ ಬಿಟ್ಬಿಡಿ, ಬೇಡ. ಕೆಲವ್ರಿಗೆ ಆಗಲ್ಲ ಟೈಲರ್ ಮಿಷಿನು. ಹಂಗಾಗಿ ಕೆಲವರು ಬಟ್ಟೆ ಹೊಲಿಯೋದ್ರಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ಸುಮಾರು ಜನನ ನೋಡಿದ್ದೀವಿ, ಬೇರೆ ಬೇರೆ ಜೀವನ ಮಾಡ್ತಾ ಇರ್ತಾರೆ, ದುಡಿತಾ ಇರ್ತಾರೆ, ಹಣ ಸೇವಿಂಗ್ ಮಾಡ್ತಾ ಇರ್ತಾರೆ. ಈ ಥರನೂ ನಾವು ಯೋಚನೆ ಮಾಡಿ ಥಿಂಕ್ ಮಾಡಿ ಒಂದು 4-5 ಜನನ ನಮ್ಮ ಕೈ ಕೆಳಗಡೆನೆ ಕೆಲಸಕ್ಕೆ ಇಟ್ಕೊಂಡು ಅವ್ರಿಗೂ ಕೆಲಸ ಕೊಟ್ಟಂಗಾಗುತ್ತೆ, ನಾವು ಕೆಲಸ ಕಲ್ತಂಗಾಗುತ್ತೆ, ನಾವು ಬೆಳೆದಂಗಾಗುತ್ತೆ, ಮನಿ ಸೇವಿಂಗ್ ಮಾಡ್ದಂಗಾಗುತ್ತೆ. ಆಮೇಲೆ ಕೆಲಸದವ್ರಿಗೂ ಅಂದರೆ ಕೆಲಸ ಮಾಡೋರ್ಗೂ ಒಂದು ಖುಷಿ ಇರುತ್ತೆ, ನಮಗೆ ಕೆಲಸ ಕೊಟ್ಟಿದ್ದೇವರು ಅಂತ ಅಂದ್ಬಿಟ್ಟು ಅವ್ರಿಗೂ ಒಂದು ಕೃತಜ್ಞತೆ ಇರುತ್ತೆ. ಹಂಗಾಗಿ ಅವ್ರನ್ನೂ ಮುಂದುವರಿಸ್ಬೋದು, ನಾವು ಮುಂದುವರಿಬೋದು. ಆ ರೀತಿಯೆಲ್ಲ ನಾವು ಮಹಿಳೆಯರಾಗಿ ಯೋಚನೆ ಮಾಡಿ ಹಣ ಸಂಪಾದನೆ ಮಾಡ್ಬೋದಾಗುತ್ತೆ.
ನೀವು ಯಾವುದೇ ಕೆಲಸ ಮಾಡಿದ್ರೂ ಮನಸ್ಸು ಒಪ್ಪೋ ಥರ ಇರಲಿ, ಮನಸ್ಸಿಗೆ ಅಂದರೆ ತೃಪ್ತಿ ಆಗಬೇಕು. ಆ ರೀತಿ ಒಂದು ಒಳ್ಳೆ ಕೆಲಸನ ಒಳ್ಳೆ ರೀತಿಯಾಗಿ ಮಾಡ್ಕೊಂಡು ಹೋದರೆ ಯಾವತ್ತೂ ಅಷ್ಟೇ ಒಂದಲ್ಲ ಒಂದಿನ ದೇವ್ರು ನಮ್ಮ ಕೈ ಹಿಡಿತಾರೆ ಅನ್ನೋದಕ್ಕೆ ಸಾಕ್ಷಿಗಳು ತುಂಬ ಇವೆ. ಅದು ಹೇಳೋದೇನು ಬೇಡ, ಪರವಾಗಿಲ್ಲ. ನೀವು ಮಾಡ್ಕೊಂಡು ಹೋಗ್ತಾಯಿರಿ, ಪ್ರಯತ್ನ ಪಡ್ತಾಯಿರಿ. ಪ್ರತಿಫಲ ಕೊಡೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದಲ್ವ. ಹಂಗಾಗಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರೋಣ. ಕೊಡೋದು ಬಿಡೋದು ಆ ದೇವ್ರಿಗೆ ಬಿಟ್ಟಿದ್ದು, ಅವರು ಮನ್ಸಿಗೆ ಬಿಟ್ಟಿದ್ದು. ಹಂಗಾಗಿ ದುಡಿಯೋ ಮನಸ್ಸಿದ್ರೆ ಮಹಿಳೆಯರಿಗೆ ಒಂದಲ್ಲ ಒಂದು ರೀತಿ ಅಂದರೆ ಒಳ್ಳೆ ರೀತಿಯಾಗಿ ನಾವು ಸಂಪಾದನೆ ಮಾಡ್ಕೊಂಡು ಹೋದರೆ ಒಂದಲ್ಲ ಒಂದು ಐಡಿಯಾಗಳು ಇದ್ದೇ ಇರುತ್ತೆ. ಈಗ ಕಂಪ್ಯೂಟರ್ ಕಾಲ ಅಂತ ಹೇಳ್ತಾರಲ್ವ, ಹಂಗಾಗಿ ನಾವು ಅವರು ಒಂದು ತಿಳಿಸಿದ್ರೆ ನಾವೆರಡು ಯೋಚನೆ ಮಾಡೋ ಅಷ್ಟು ಮಟ್ಟಕ್ಕೆ ನಾವಿದ್ದೀವಿ. ಮಹಿಳೆಯರೇ ನಂಬರ್ 1 ಅಂತ ಅಂದ್ಬಿಟ್ಟು ಮಹಿಳೆಯರಿಗೆ ಮೊದಲ ಆದ್ಯತೆ. ಹಾಗಾಗಿ ನಾವು ಒಂದಲ್ಲ 10 ಥರ ನಾವು ಥಿಂಕ್ ಮಾಡಿ ಕೆಲಸಗಳು ಯಾವ ರೀತಿ ಮಾಡಿದ್ರೆ ನಾವು ಮನಿ ಸೇವಿಂಗ್ ಮಾಡ್ಬೋದು, ಯಾವ ರೀತಿ ಮುಂದುವರಿಬೋದು, ಯಾವ ಕೆಲಸ ನಮಗೆ ಯೋಗ್ಯ ಅನ್ನೋದನ್ನೆಲ್ಲ ನಾವು ಥಿಂಕ್ ಮಾಡಿ ಅದ್ರ ಮೇಲೆ ನಾವು ಕೆಲಸ ಮಾಡ್ಕೊಂಡು ಹೋದರೆ ಒಂದಲ್ಲ ಒಂದಿನ ನಾವು ಸಕ್ಸಸ್ಫುಲ್ ಕಂಡೇ ಕಾಣ್ತೀವಿ ಅನ್ನೋದಕ್ಕೆ ಸಾಕ್ಷಿಗಳು ತುಂಬ ಇವೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರು ಕೂಡ ತಮ್ಮ ಛಲನ ಹಠನ ಬಿಡಬೇಡಿ. ಆಮೇಲೆ ಯಾರ ಹತ್ರನೂ ಹೋಗಿ ಕೈ ಚಾಚಬೇಡಿ. ಆಮೇಲೆ ರಿಲೇಷನ್ಗಳಾಗಲಿ, ಇನ್ನು ಫ್ರೆಂಡ್ಶಿಪ್ ಹತ್ರ ಹೋಗಿ ಒಂದು ವೇಳೆ ಸಾಲ ಕೇಳ್ಬಿಡಿ. ರಿಲೇಷನ್ಗಳ ಹತ್ರ ಮಾತ್ರ ಹೋಗಲೇಬಾರ್ದು. ₹1 ಸಹ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಹಂಗಾಗಿ ನಾವು ಸ್ವಂತ ಸಂಪಾದನೆಯಿಂದ ನಾವು ದುಡಿದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋದರೆ ಅವರೇ ಬಂದು ರಿಲೇಷನ್ನು ಹೊಗಳ್ತಾರೆ ಬಿಟ್ಟರೆ, ನಮ್ಮಿಂದ ಎಲ್ಪ್ ಕೇಳ್ತಾರೆ ಬಿಟ್ಟರೆ ನಾವು ಒಬ್ರ ಹತ್ರ ಎಲ್ಪ್ ಕೇಳಬಾರ್ದು ಯಾವತ್ತೂ ಅಷ್ಟೇ. ಆ ಥರ ಪರಿಸ್ಥಿತಿ ಇಟ್ಕೊಳ್ಲೇಬಾರ್ದು ರಿಲೇಟಿವ್ ಹತ್ರ. ಒಂದಷ್ಟು ಕರೆಂಟ್ ಬಿಲ್ನಲ್ಲೂ ಕೂಡ ನೀವು ಉಳಿತಾಯ ಮಾಡ್ಬೋದು. ಹೇಗಪ್ಪ ಅಂದರೆ ಅನಾವಶ್ಯಕವಾಗಿ ಫ್ಯಾನ್ ತಿರುಗ್ತಾನೆ ಇರುತ್ತೆ ಅಂದರೆ ಹಾಕಿ ಬಿಟ್ಬಿಟ್ಟಿರ್ತೀರ, ಅದನ್ನು ಆಫೇ ಮಾಡಲ್ಲ. ಆ ಥರ ವಿಚಾರಗಳಲ್ಲಿ ನೋಡಿಕೊಂಡು ಇಮಿಡಿಯೇಟ್ ಆಫ್ ಮಾಡ್ಕೊಳ್ಳಿ. ಆಮೇಲೆ ಈ AC ಬಳಸೋ ಬದಲು ಜಾಸ್ತಿ ಫ್ಯಾನನ್ನು ಬಳಸಿ, ಅದರಲ್ಲೂ ಕೂಡ ನೀವು ದುಡ್ಡು ಸೇವಿಂಗ್ ಮಾಡ್ಬೋದು. ಈ ACನಲ್ಲಿ ಸ್ವಲ್ಪ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ, ಹಾಗಾಗಿ. ಆಮೇಲೆ ಸುಮ್ಮನೆ ಲೈಟ್ ಹಾಕ್ಬಿಡೋದು ಮರ್ತು ಬಿಡೋದು, ಫ್ಯಾನ್ ಹಾಕ್ಬಿಡೋದು ಮರ್ತು ಬಿಡೋದು, ಈ ಥರದ್ರಲ್ಲೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ಒಂದಷ್ಟು ಮನಿ ಸೇವಿಂಗ್ ಅಂತ ಮಾಡ್ಬೋದು. ಹಗಲೊತ್ತಲ್ಲಿ ಬರೋ ಬೆಳಕೆ ಸಾಕಾಗಿರುತ್ತೆ, ಅದರಲ್ಲೂ ಲೈಟ್ ಹಾಕ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ಲೈಟ್ ಬಿಲ್ ಇನ್ನೂ ಜಾಸ್ತಿ ಬರುತ್ತೆ. ಆ ಥರದ್ರಲ್ಲೆಲ್ಲ ಸ್ವಲ್ಪ ಗಮನ ಹರಿಸ್ಬೇಕು ನಾವು. ಸುಮ್ಮನೆ ಖರ್ಚು ಮಾಡೋದು ಬೇಡ. 7ನೇದಾಗಿ ನೋಡೋದಾದರೆ ಗುಣಮಟ್ಟದ ಜೀವನವನ್ನೇ ಸಾಗಿಸಿ ನೀವು, ಅದರಲ್ಲೂ ಕೂಡ ಮನಿ ಸೇವಿಂಗ್ ಮಾಡ್ಬೋದು. ಆದರೆ ಸಿಕ್ಕಾಪಟ್ಟೆ ಖರ್ಚು ಮಾಡೋದು ಬೇಡ. ನಿಮ್ಮ ಮನೆ ಎದುರುಗಡೆ ಜಾಗ ಇದ್ದರೆ ಅಲ್ಲಿ ತರಕಾರಿ ಬೆಳೀರಿ, ಟೊಮೊಟೊ, ಸೊಪ್ಪು, ಆಲೂಗಡ್ಡೆಯನ್ನು ಹೀಗೆ ನಮ್ಮ ಮಣ್ಣಿನಲ್ಲಿ ಬೆಳೆದು ತಿಂದರೆ ಒಂದು ಹೆಲ್ತ್ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವೇ ಬೆಳೆದಿದ್ದ ತರಕಾರಿ ಅಂದರೆ ಇನ್ನೂ ಖುಷಿ ಇರುತ್ತೆ. ಆಮೇಲೆ ನಾವು ಒಂದಷ್ಟು ಕೆಲಸ ಅಂತ ಮಾಡ್ತಾ ಇರ್ತೀವಿ, ಅದರಲ್ಲಿ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಹೊರಗಡೆಯಿಂದ ತರಕಾರಿ ತಂದು ತಿನ್ನೋ ಬದಲು ನಿಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇದ್ದರೂ ಕೂಡ ನೀವು ಒಂದು ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆನೋ ಸೊಪ್ಪು ಏನಾದರೂ ಒಂದು ಬೆಳೆದು ನಿಮ್ಮನೆ ಮಟ್ಟಕ್ಕಾದರೂ ನೀವು ಮಾಡಿಕೊಂಡು ನೀವು ಬೆಳ್ಕೊಂಡು ತಿನ್ನೋದ್ರಲ್ಲಿ ಒಂದು ಮಜಾ ಇರುತ್ತಲ್ವ. ಅದರಲ್ಲೂ ನಾವು ಬೆಳೆದಿರೋದು ಅಂದರೆ ಇನ್ನೂ ಮಜಾ ಇರುತ್ತೆ. ಒಂದು ಸ್ವಲ್ಪ ಖಾಲಿ ಜಾಗ ಸಿಕ್ಕಿದ್ರೆ ಸಾಕು. ಈಗ ಕೆಲವೊಬ್ಬರು ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಕೆಲವೊಬ್ಬರು ಸಿಟಿ ಕಡೆ ಇರೋರು ಪಾಟಲ್ಲಿ ಹಾಕ್ಕೊಂಡು ಬೆಳ್ಕೊಂಡು ತಿಂತಾಯಿದ್ದಾರೆ. ಈಗಲೂ ನಾನು ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲೇ. ಕೆಲವರು ಹಳ್ಳಿ ಕಡೆ ಜಾಗ ಇದ್ಕೊಂಡು ಅವರು ಏನು ಮಾಡ್ತಿರಲ್ಲ, ಮನೇಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಅಂಥವರೆಲ್ಲ ಮನೆ ಮಟ್ಟಕ್ಕೆ ಅಂದರೆ ಮನೇಲಿ ಕೂತ್ಕೊಂಡು ಏನಾದರೂ ಒಂದು ಮಾಡಬೇಕು ಅಂತ ಅನ್ನೋರು ಈ ಥರನೂ ಮಾಡ್ಬೋದು. ರೈತರಾದರೆ ಅದನ್ನು ಜಾಸ್ತಿ ಜಾಗ ಇದ್ದರೆ ಜಾಸ್ತಿ ಬೆಳೆದು ಅದನ್ನು ಮಾರಿ ಅದರಿಂದ ಬರೋ ಅಮೌಂಟಿಂದ ಜೀವನ ಸಾಗಿಸ್ತಾ ಇದ್ದಾರೆ. ತುಂಬ ಜನ ನೋಡಿದ್ದೀವಿ ನಾವು. ರೈತರಂತೂ ಅದರಲ್ಲೂ ಕೇಳಲೇಬೇಡಿ, ಎಷ್ಟು ಚೆನ್ನಾಗಿ ಅವರು ಹೆಲ್ತನ್ನು ಕಾಪಾಡ್ಕೊಳ್ತಾರೆ. ಮತ್ತು ಮನೆಗೆ ಏನು ಬೇಕೋ ಅದನ್ನು ಅವರೇ ಬೆಳ್ಕೊಳ್ತಾ ಇರ್ತಾರೆ. ಈ ಥರದನ್ನೆಲ್ಲ ನಾವು ಮಾಡೋದ್ರಿಂದ ಒಂದಷ್ಟು ನಮ್ಮನೆ ಅಂದರೆ ಇವಾಗ ನಾವು ಹೊರಗಡೆ ಹೋಗ್ತಾ ಇರ್ತೀವಲ್ವ ತರಕಾರಿ ಎಲ್ಲ, ಅದನ್ನು ಮನೆಯಲ್ಲೇ ಬೆಳ್ಕೊಬೋದಲ್ವ. ಅಂದರೆ ಮನೆ ಹತ್ರ ಸ್ವಲ್ಪ ಜಾಗ ಆಯಿತು ಅಂದರೆ ಅದರಲ್ಲೇ ಬೆಳ್ಕೊಬೋದಲ್ವ. ಹಾಗಾಗಿ ಆ ಥರದ್ರಲ್ಲೂ ಸೇವಿಂಗ್ ಮಾಡ್ಬೋದು. ಆಮೇಲೆ ಯಾವುದಾದ್ರೂ ಒಂದು ವಸ್ತು ಅಂದರೆ ನಿಮ್ಮ ಮನೇಲಿ ಒಂದು ಕುಕ್ಕರ್ ಆಗಿರ್ಬೋದು, ಮಿಕ್ಸಿ ಆಗಿರ್ಬೋದು, ಏನಾದರೂ ಪರವಾಗಿಲ್ಲ. ಒಂದು ವಸ್ತು ನಿಮ್ಮ ಮನೇಲಿ ಹಾಳಾಗೈತೆ ಅಂದರೆ ಅದನ್ನು ರೆಡಿ ಮಾಡಿಸಿ ನೀವು ಮತ್ತೆ ಅದನ್ನು ಯೂಸ್ ಮಾಡ್ಬೋದು. ಇನ್ನೊಂದು ಸ್ವಲ್ಪ ದಿನ ಬಾಳಿಕೆ ಬರುತ್ತೆ. ಈಗ ಓಡೋಗಿ ಇದು ಹಾಳಾಗಿದೆ ಅಂತ ಅಂದ್ಬಿಟ್ಟು ಹೊಸ ತಂದು ಯೂಸ್ ಮಾಡೋದ್ರಿಂದ ಅದು ಇನ್ನೊಂದು ಸ್ವಲ್ಪ ದಿನ ಆದರೆ ಹಾಳಾಗುತ್ತೆ. ಇರೋದನ್ನೇ ನಾವು ರಿಪೇರಿ ಮಾಡಿಸಿ
ಅದರಲ್ಲೇ ನಾವು ಯೂಸ್ ಮಾಡೋದ್ರಿಂದ ಅದರಲ್ಲಿ ಕೂಡ ಸೇವ್ ಮಾಡ್ಬೋದು ಮನಿ ಸೇವಿಂಗು. ಕೆಲವರು ಹಾಳಾಯಿತು ಅಂತ ಅಂದ್ಬಿಟ್ಟು ಹೊಸದೇ ತೊಗೊಂಬರ್ತಾರೆ. ಅದಕ್ಕಿಂತಲೂ ನಾವು ಅದರಲ್ಲೂ ಒಂದು ಸ್ವಲ್ಪ ಮನಿ ಸೇವಿಂಗ್ ಅಂತ ಮಾಡ್ಬೋದಲ್ವಾ. ಮನೇಲಿ ಅದನ್ನೇ ರಿಪೇರಿ ಮಾಡಿಸಿ ಅದರಲ್ಲೇ ಮಾಡ್ತಾಯಿದ್ರೆ ಇನ್ನೊಂದು ಸ್ವಲ್ಪ ದಿನ ಬಾಳಿಕೆ ಬರುತ್ತೆ, ಇನ್ನೊಂದು 2 ದಿನ ಮುಂದಕ್ಕೆ ಹೋಗುತ್ತೆ ಅಲ್ವಾ. ಹಾಗಾಗಿ ಅದರಲ್ಲೂ ಕೂಡ ನಾವು ಮನಿ ಸೇವಿಂಗ್ ಮಾಡ್ಬೋದು. ಮನುಷ್ಯ ಜೀವನದಲ್ಲಿ ಆರ್ಥಿಕವಾಗಿ ಸುಲಭವಾಗಿರೋದು ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಸುಮ್ಮನೆ ಖರ್ಚು ಮಾಡೋ ಬದಲು ಭವಿಷ್ಯಕ್ಕಾಗಿ ಉಳಿತಾಯ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ. ಅದೆಲ್ಲ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಮಹಿಳೆಯರು ಮನೆಯನ್ನು ನಡೆಸಬೇಕಾಗುತ್ತೆ. ಈಗ ಲಾಸ್ಟಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಅಂದರೆ ಕೈಯಲ್ಲಿ ದುಡ್ಡು ನಿಲ್ಲಬೇಕು ಅಂದರೆ ಏನೆಲ್ಲ ಪರಿಹಾರ ಮಾಡಬೇಕಾಗುತ್ತೆ ಅನ್ನೋದನ್ನು ಟಿಪ್ಸ್ ಹೇಳ್ತಾ ಇದ್ದೀನಿ. ಅಂದರೆ ದೇವ್ರ ಮನೇಲಿ ಸಿಗುವಂಥ ವಸ್ತುಗಳೇನೆ ಇವನ್ನ ಅಂಗಡಿಗೆ ಹೋಗಿ ತೊಗೊಂಬರ್ಬೇಕು ಅನ್ನೋದೇನಿಲ್ಲ. ಮೊದಲೇ ತಂದಿಟ್ಕೊಂಡಿರ್ತೀರ, ಇದ್ದರೆ ಇರುತ್ತೆ, ಇಲ್ಲಾಂದರೆ ಹೋಗಿ ತೊಗೊಂಬಂದು ನೀವು ಮಾಡ್ಕೊಬೋದು. ಸಿಂಪಲಾಗಿ ಮಾಡ್ಕೊಬೋದು. ಸಿಂಪಲಾಗಿ ಹೇಳ್ತೀನಿ ಪರಿಹಾರ. ಹಣಕಾಸಿನ ಸಮಸ್ಯೆ ಇಲ್ಲದೆ ಇರೋರು ಯಾರಿದಾರಲ್ವಾ, ಹಂಗಾಗಿ ಎಲ್ರಿಗೂ ಒಂದಲ್ಲ ಒಂದು ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ಎಷ್ಟೇ ದುಡಿದ್ರೂ ಕೈಯಲ್ಲಿ ₹1 ದುಡ್ಡು ಉಳಿಯೋದಿಲ್ಲ ಅನ್ನೋರು ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು. ಎಲ್ಲರೂ ಬಗೆಹರಿಸ್ಕೊಳ್ಬೋದು. ಯಾರಿಗೆ ಸಮಸ್ಯೆ ಇದೆ ಎಲ್ಲರೂ ಪರಿಹಾರ ಮಾಡ್ಕೊಳ್ಬೋದು. ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ ಹಣಕಾಸಿನ ಸಮಸ್ಯೆಯನ್ನು ನಿವಾರಿಸ್ಕೊಳ್ಳೋದಕ್ಕೆ. ಶನಿವಾರದಂದು ₹10 ನೋಟ್ ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲಿ 2 ತುಂಡು ಪಚ್ಚಕರ್ಪೂರ ಅಂದರೆ 2 ತುಂಡು ಪಚ್ಚಕರ್ಪೂರ, 2 ಏಲಕ್ಕಿ, ₹1 ನಾಣ್ಯ ಇಟ್ಟು ನಂತರ ಇದನ್ನು ಮಡಚಿಬಿಟ್ಟು ಒಂದು ಕೆಂಪು ದಾರದಲ್ಲಿ ಕಟ್ಟಬೇಕಾಗತ್ತೆ. ಇದನ್ನು ಕಟ್ಟಿಬಿಟ್ಟು ಯಾರಿಗೂ ತಿಳಿಯದ ಜಾಗದಲ್ಲಿ ನೀವು ಇಡಬೇಕಾಗತ್ತೆ. ಅಂದರೆ ದೇವ್ರ ಮನೆಯಲ್ಲೇ ಇಡಿ, ಯಾರಿಗೂ ಗೊತ್ತಾಗಬಾರ್ದು, ಯಾರೂ ನೋಡಬಾರ್ದು. ಆ ಥರ ಒಂದು ಮೂಲೆಯಲ್ಲೋ ಇಲ್ಲ ಒಂದು ಬಾಕ್ಸಲ್ಲೋ ಇಡಿ. ಪ್ರತಿ ತಿಂಗಳು ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನದಂದು ನೀವು ಈ ₹10 ನೋಟನ್ನು ಬದಲಾಯಿಸ್ತಿರ್ಬೇಕಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕರ್ಪೂರ, ಏಲಕ್ಕಿ, ₹1 ನಾಣ್ಯ ಇಟ್ಟಿರ್ತೀವಲ್ವ, ಅದನ್ನು ಮಾತ್ರ ಚೇಂಜ್ ಮಾಡಬೇಡಿ. ಈ ₹10 ನೋಟ್ ಇರುತ್ತಲ್ಲ ಅದನ್ನು ಮಾತ್ರ ಚೇಂಜ್ ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗುತ್ತೆ. ಈ ರೀತಿ ನೀವು ಮಾಡಿ ನೋಡಿ. ದಿನೇ ದಿನೇ ಬದಲಾಗುತ್ತಾ ಹೋಗುತ್ತೆ ನಿಮ್ಮ ಹಣಕಾಸಿನ ಸಮಸ್ಯೆ. ಈ ರೀತಿ ವಿಷಯಗಳಲ್ಲೆಲ್ಲ ಪರಿಹಾರಗಳೆಲ್ಲ ನಾನು ಪಾಲಿಸ್ತಾ ಇದ್ದೆ. ಇತ್ತೀಚೆಗೆ ಬಿಟ್ಟಿದ್ದೀನಿ. ಇನ್ಮೇಲೆ ನಾನು ಶುರು ಮಾಡಬೇಕಷ್ಟೆ. ಗೊತ್ತಾಗಿರಬೇಕು ಈ ಒಂದು ಪರಿಹಾರ ಹೇಗೆ ಮಾಡೋದು ಅಂದ್ಕೊಂಡು. ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮಾಡ್ಕೊಳ್ಳಿ. ಪರಿಹಾರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆಗೆ, ನಿಮಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ತೆ.